ಮನೆ ಮನೆಗೆ ತೆರಳಿ ಸರಗಳ್ಳತನ ಕರಪತ್ರ ನೀಡಿ ಜಾಗೃತಿ ಮೂಡಿಸಿದ ಮಾವಿ ರಾಮ್ಪ್ರಸಾದ್. ನಗರದಲ್ಲಿ ಕಳೆದ 2 ತಿಂಗಳಿನಿಂದ ವಿದ್ಯಾರಣ್ಯಪುರಂನಲ್ಲಿ 4 ಸರಗಳ್ಳತನಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ವಿದ್ಯಾರಣ್ಯಪುರಂ ಸುತ್ತಮುತ್ತ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮ್ಪ್ರಸಾದ್ ನೇತೃತ್ವದಲ್ಲಿ ವಿದ್ಯಾರಣ್ಯಪುರಂನ ಅಂದಾನಿ ಸರ್ಕಲ್ನಿಂದ ಮನೆ ಮನೆಗೆ ತೆರಳಿ ಮಹಿಳೆಯರು, ವೃದ್ಧರು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಆರಂಭಿಸಿದ್ದಾರೆ. ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆ ಮತ್ತು ಮಾವಿ ರಾಮ್ಪ್ರಸಾದ್ ಸ್ನೇಹ ಬಳಗ ವತಿಯಿಂದ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ವಿತರಿಸಿದರು. ಅಲ್ಲದೆ ಜನರು ಹೆಚ್ಚಾಗಿ ಸೇರುವ ಉದ್ಯಾನವನ, ಯೋಗಾಸನ ಕೇಂದ್ರಗಳು, ವಾಯುವಿಹಾರ ಮಾಡುವ ಸ್ಥಳಗಳ ಬಳಿ ತೆರಳಿ ಸರಗಳ್ಳತನದಿಂದ ಪಾರಾಗುವುದು ಹೇಗೆ ಎಂಬುದರ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮ್ಪ್ರಸಾದ್, ಸರಗಳ್ಳರು ಹೆಚ್ಚಾಗಿ ಬೆಳಗ್ಗೆ ಹಾಗೂ ಸಂಜೆಯ ವೇಳೆಯೇ ಸಕ್ರಿಯವಾಗುವ ಕಾರಣ ಮಹಿಳೆಯರು ಹಾಗೂ ವೃದ್ಧರು ಹೊರಗೆ ಓಡಾಡುವಾಗ ಆಭರಣ ಪ್ರದರ್ಶನವನ್ನು ಮಾಡಬಾರದು. ಹಾಗೆ ಮಾಡುವುದರಿಂದ ಸರಗಳ್ಳರಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದರೆ ಪೊಲೀಸ್ ಸಹಾಯವಾಣಿ 100ಗೆ ಕರೆ ಮಾಡಬೇಕು. ಒಂಟಿಯಾಗಿ ಓಡಾಡದೆ ಇಬ್ಬರಿಗಿಂತ ಹೆಚ್ಚಿನ ಜನರ ಗುಂಪಿನಲ್ಲಿ ಓಡಾಡಬೇಕು. ವಾಯು ವಿಹಾರ ಮಾಡುವಾಗ ನೆರೆಯವರ ಜೊತೆ ಹೋಗಬೇಕು ಎಂದು ಜಾಗೃತಿ ಮೂಡಿಸಿ ಕರಪತ್ರಗಳನ್ನು ಹಂಚಲಾಗಿದೆ. ವಾಹನದಲ್ಲಿ ಬಂದು ಹೋಗ್ತಿರುವಂಥ ಹೆಣ್ಮಕ್ಳು ಸರವನ್ನು ಮತ್ತು ಯಾರು ವೃದ್ಧರಿದ್ದಾರೆ ಅವ್ರ ಮೇಲೆ ಹೆಚ್ಚಿನ ಒಂದು ಗಮನ ಇಟ್ಕೊಂಡು ಈ ರೀತಿ ಒಂದು ಸರವನ್ನು ಕಿತ್ಕೊಳ್ಳೋ ಒಂದು ಪ್ರಯತ್ನವನ್ನು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆ ಮತ್ತು ಜನಮನ ವೇದಿಕೆ ಮತ್ತು ನಮ್ಮೆಲ್ಲ ಸ್ನೇಹಿತರುಗಳು ಮತ್ತು ಮಹಿಳಾ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತಿನ ದಿನ ಒಂದು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನಾವು ಯಾವಾಗ ಈ ರೀತಿ ಪ್ರಕರಣಗಳಾಗ್ತದೆ, ನಾವು ಜನಸಾಮಾನ್ಯರು, ನಾವು ಮಹಿಳೆಯರು ಚಿನ್ನದ ಸರವನ್ನು ಹಾಕ್ಕೊಂಡು ಈಚೆ ಕಡೆ ಬರೋದನ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ದಿವಸ ಇಲ್ಲ ಅಂತಂತಂದರೆ ಚಿನ್ನದ ಸರವನ್ನು ಹಾಕ್ಕೊಳ್ಳಿ, ಆದರೆ ಹಾಕ್ಕೊಂಡಾಗ ಈಚೆ ಕಡೆ ಬಂದಾಗ ಇಂಥ ಪ್ರಕರಣಗಳು ನಡೀತಿರುವಾಗ ನಾವು ಜಾಗೃತರಾಗಿ ಸೆರಗನ್ನು ಮುಚ್ಚುವಂಥದ್ದು ಅಥವಾ ವೇಲ್ನಲ್ಲಿ ಸರವನ್ನು ಮುಚ್ಚಿಕೊಳ್ಳುವಂಥದ್ದು, ಬೇರೆ ಒಂದು ಸ್ವೆಟರನ್ನು ಹಾಕೊಳ್ಳುವಂಥದ್ದು, ಈ ರೀತಿ ಮಾಡಿಕೊಂಡು ನಾವು ಈಚೆ ಕಡೆ ಹೋದಾಗ ಅವರು ಯಾವುದೇ ಕಾರಣಕ್ಕೂ ಅವರು ಸರಗಳ್ಳತನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಕಾಣೋದು ಇಲ್ಲ, ಸರಿಯಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಸಹ ಮಾಡೋದಿಲ್ಲ. ನಾವು ಯಾವಾಗ ನಾವು ಇವತ್ತಿನ ದಿನ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, 10 ಗ್ರಾಮ್ಗೆ 1 ಲಕ್ಷ ರೂಪಾಯಿ. ಈ ನೀವು ಚಿನ್ನದ ಬೆಲೆ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಕಳ್ಳರುಗಳು ಇದನ್ನೇ ಒಂದು ಪಾಠ ಮಾಡಿಕೊಂಡು ಸುಲಭ ರೀತಿಯಾಗಿ ಜೀವನ ಮಾಡೋದಕ್ಕೆ, ಸುಲಭ ರೀತಿಯಲ್ಲಿ ಹಣ ಮಾಡೋದಕ್ಕೆ ಹೊರಟಂಥ ಯಾರು ದುಷ್ಟರಿದ್ದಾರೆ, ಆ ದುಷ್ಟರು ಚಿನ್ನದ ಸರವನ್ನು ಕದಿಗ ತಲೆಗೆ ಏಟಾಗುವಂಥದ್ದು, ಕತ್ತಿಗೆ ಏಟಾಗುವಂಥದ್ದು, ಈ ರೀತಿ ಎಲ್ಲ ಆಗಿ ಜೀವ ಭಯವನ್ನೇ ಉಂಟಾಗ್ತಾಯಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಮನೆಗೆ ತೆರಳಿ ನೀವೆಲ್ಲ ಈ ರೀತಿ ಜಾಗೃತರಾಗಬೇಕು, ನಾವು ಸಹ ಪೊಲೀಸರೊಂದಿಗೆ ಸಹಕಾರ ನೀಡಬೇಕು ಅನ್ನುವಂಥ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪೊಲೀಸ್ ಗಸ್ತು ಮಾಡ್ತಾಯಿದ್ದಾರೆ, ಆದರೂ ಸಹಿತ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಪೊಲೀಸ್ ಗಸ್ತು ಆಗಬೇಕು. ನಾನು ಹೇಳೋದು ಇಷ್ಟೇ, ರೋಡ್ಗೆ ಒಬ್ಬರು ಇಬ್ಬರು ಪೊಲೀಸ್ನ ನಿಲ್ಸೋಕ್ಕಾಗೋದಿಲ್ಲ. ನಾವು ಪೊಲೀಸ್ನವ್ರ ಜೊತೆಗೆ ಸಹಕಾರ ನೀಡಬೇಕು. ಪೊಲೀಸ್ನವರು ಎಲ್ಲಿ ಈ ರೀತಿ ಪ್ರಕರಣಗಳಾಗುತ್ತೆ ಅಲ್ಲಿ ಗಸ್ತನ್ನು ಹೆಚ್ಚಾಗಿ ಮಾಡಬೇಕು. ಅದ್ರ ಜೊತೆಗೆ ನಾವು ನಾಗರಿಕರು ಸಹ, ನಾವು ಮಹಿಳೆಯರು ಸಹ ಇದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತಾಸೆಯನ್ನು ಕೊಟ್ಟು ಅವರಿಗೆ ಸಹಕಾರ ನೀಡಬೇಕು. ಈಗ ಗಂಡಸರು